ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವು ಹೋಗಿ. ಏನಾಯ್ತು ಸೂರ್ಯ ಅವರೇ? ನನ್ನ ಮೂಡ್ ಸರಿಗಿಲ್ಲ, ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಯಾರ ಮೇಲೆ? ನಮ್ಮ ಅಪ್ಪನ ಮೇಲೆ. ಏನಾಯ್ತು? ಶಶಾಂಕ್ಗೆ ಕೆಲಸ ಇರಲಿಲ್ಲ, ಅವ್ರ ಅಪ್ಪನ ಹತ್ರನೂ ಹಣ ಇಲ್ಲ, ಇದ್ದಿದ್ದ ಹಣ ಎಲ್ಲ ಟ್ರೀಟ್ಮೆಂಟ್ಗೆ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ ಆದಿತ್ಯನ ಹೆಸರಲ್ಲಿ FT ಕೋರ್ಟಲ್ಲಿ ಕೇಸ್ ಹಾಕಕ್ಕೆ ಲಾಯರ್ನ ಹೈರ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅದಕ್ಕೆ ಉತ್ತರ ಸಿಕ್ತು ನನಗೆ. ಶಶಾಂಕ್ ಬೆಂಬಲವಾಗಿ ನಿಂತು ಹಣದ ಸಹಾಯ ಮಾಡ್ತಾ ಇರೋದು ನಮ್ಮ ತಂದೆ. ಯಾಕೆ ಈಗ ಮಾಡ್ತಾ ಇರ ಅಂತ ಕೇಳಿದಕ್ಕೆ ನೀನ್ ಯಾರ್ದೋ ಮಗನ್ಗೋಸ್ಕರ ಹೋರಾಡ್ತಾ ಇದ್ಯಾ, ನಾನ್ ನನ್ನ ಮಗನ ಪಡೆಯೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ನನ್ನಿಂದ ನೀವು ತೊಂದರೆ ಸಿಕ್ಕಾಕೊಳ್ಳೋಕ್ಕಾಗಿದೆ. ನನ್ನಿಂದ ನಿಮ್ ತಂದೆನೇ ದ್ವೇಷ ಮಾಡೋ ಹಾಗಾಗಿದೆ. ಈಗ ಈ ಕೇಸಿಗೋಸ್ಕರ ಹಣ, ನೆಮ್ಮದಿ ಎಲ್ಲದೂ ಹಾಳಾಯ್ತು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇರ ಆರ್ತಿಯವ್ರೆ? ನನಗೆ ನೀವು ಆದಿತ್ಯ ಹೊರಗ್ನೋರ. ನಾನು ಇದನ್ನೆಲ್ಲ ಮಾಡ್ತಿರೋದು ನನ್ನ ಮಗನ ಅಧಿಕಾರಕ್ಕೋಸ್ಕರ. ನೀವು ನನ್ನ ಹೆಂಡತಿ, ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ಮಾತು ಕೊಟ್ಟು ನಿಮ್ಮನ್ನ ಮದುವೆ ಆಗಿದ್ದೀನಿ. ಆದಿ ಜಾಗದಲ್ಲಿ ಸಾಕ್ಷಿ ಇದ್ದಿದ್ರೆ ನಾನು ಇದನ್ನೆಲ್ಲ ಮಾಡ್ತಾ ಇರ್ಲಿಲ್ವಾ? ನನಗೆ ಸಾಕ್ಷಿ ಬೇರೆಲ್ಲ, ಆದಿ ಬೇರೆ ಅಲ್ಲ ಆರ್ತಿಯವ್ರೆ. ಸೂರ್ಯ ಅವರೇ, ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅನ್ಸುತ್ತೆ. ಅದಕ್ಕೆ ಆ ದೇವರು ನನ್ನಿಂದ ಶಶಾಂಕನ ದೂರ ಮಾಡಿ ನಿಮ್ಮನ್ನ ಗಂಡನನ್ನಾಗಿ ಮಾಡಿದ್ದಾನೆ. ನಾನು ನಿಮ್ಮ ಋಣನ ಹೇಗೆ ತೀರಿಸ್ಲಿ? ಮಾವ ಬರಕ್ ಹೇಳಿದ್ರಂತೆ, ಏನಾದ್ರೂ ಬೇಕಿತ್ತಾ? ನನ್ನ ಮನೆಯಿಂದ ಹೊರಗಡೆ ಹೋದವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದಾಗ್ಲಿ, ಅವ್ರಿಗೆ ಸಹಾಯ ಮಾಡೋದಾಗ್ಲಿ ನನಗಿಷ್ಟ ಇಲ್ಲ ಅಂತ ನಿಮಗೆಲ್ಲ ಗೊತ್ತು ತಾನೆ. ಮಾವ, ನಾನು ಆರ್ತಿ ಸೂರ್ಯಂಗೆ ಯಾವ ಸಹಾಯನೂ ಮಾಡಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ನನಗೆಲ್ಲ ಮಕ್ಕಳು ಒಂದೇ. ನನ್ನ ವಿರುದ್ಧ ಯಾರಾದರೂ ನಡೆದ್ರೆ ಅವನಿಗಾದ ಗತಿನೇ ನಿಮಗೂ ಆಗೋದು. ನಿನ್ನ ಗಂಡನ ಪ್ರಾಕ್ಟೀಸು ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ. ನಿಮ್ಮ ಸಂಸಾರದ ಅರ್ಧ ಖರ್ಚು ನಾನು ನಡೆಸ್ತಾ ಇರೋ ಬಿಸ್ನೆಸ್ ಮ್ಯಾನೇಜ್ಮೆಂಟಿಂದಾನೆ. ನಿಮ್ಮ ಮಕ್ಕಳು ವೇದಾಂತ, ವೇದಿಕಾ, ಇವ್ರ ವಿದ್ಯಾಭ್ಯಾಸ, ಮದುವೆ, ಈ ಖರ್ಚುಗಳೆಲ್ಲ ನಿಮ್ಮ ಜವಾಬ್ದಾರಿಯಾಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವೇನೇ ಹೆಜ್ಜೆ ಇಟ್ಟರು ಯೋಚನೆ ಮಾಡಿಡಿ. ಹುಚ್ಚುಚ್ಚು ನಿರ್ಧಾರಗಳನ್ನು ತಗೊಂಡು ಕಾಲ್ ಮೇಲೆ ಕಲ್ಲು ಹಾಕೊಳ್ಳೋಕೆ ಮಾಡ್ಕೋಬೇಡಿ. ನಾನು ಹೇಳಿದ ಮಾತು ನಿನ್ಗೆ ಅರ್ಥವಾಯ್ತು ಅನ್ಕೋತೀನಿ. ಇದನ್ನ ನಿನ್ನ ಗಂಡನಿಗೂ ತಿಳಿಸಿ ಹೇಳು. ಆಮೇಲೆ ನಾನೇನು ಹೇಳಲಿಲ್ಲ ಅಂತ ನನ್ನ ತಪ್ಪು ತಿಳ್ಕೊಬೇಡಿ. ಇನ್ನೇನು ಹೊರಡ್ಬೋದು. ರಾತ್ರಿ 11 ಆದರೂ ನಿನ್ನ ಕೆಲಸ ಮುಗಿಯೋದೇ ಇಲ್ಲ.
ಆಗಲೇ ಮುಗೀತು. ಅಪ್ಪ ಬರಕ್ಕೆ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಏನಂತೆ? ನಿಮಗೆ ತುಂಬ ಜವಾಬ್ದಾರಿಗಳಿದೆ, ಹುಚ್ಚುಚ್ಚಾಗಿ ಏನೇನೋ ನಿರ್ಧಾರ ತಗೊಂಡು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಳ್ಳೋ ಕೆಲಸ ಮಾಡ್ಕೋಬೇಡಿ ಅಂದರು. ಏನೇ ನಿರ್ಧಾರ ತಗೊಳ್ಳೋದಾದ್ರೂ ವೇದಾಂತ ಓದು, ವೇದಿಕಾ ಮದುವೆ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಸೂರ್ಯ ಆರ್ತಿಗಾದ್ಗತಿನೇ ನಮಗೂ ಆಗತ್ತಂತೆ. ಅವ್ರ ಮಾತಿನ ಅರ್ಥ? ನಾವು ಯಾವುದೇ ಕಾರಣಕ್ಕೂ ಸೂರ್ಯ ಆರ್ತಿಗೆ ಸಹಾಯ ಮಾಡಬಾರ್ದು ಅಂತ. ಆ ವಿಷಯ ಅವ್ರಿಗೆ ಗೊತ್ತಾಯ್ತು. ಯಾವ ವಿಷಯ? ಅಮ್ಮ ಸೂರ್ಯನ ಕೇಸ್ನ ನೀನೇ ತಗೋ ಅಂದಿದ್ರು, ನಾನು ಒಪ್ಪಿದ್ದೆ. ಆ ವಿಷಯ ಅಪ್ಪನಿಗೆ ಹೇಗೋ ಗೊತ್ತಾಗಿದೆ, ಅದಕ್ಕೆ ಅವರು ಹೀಗೆಲ್ಲ ಮಾತಾಡಿದ್ದಾರೆ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ನೀವು ಏನೇನೋ ನಿರ್ಧಾರ ತಗೊಂಡು ಅವ್ರನ್ನ ಬೀದಿ ಪಾಲ್ ಮಾಡಬೇಡಿ ಪ್ಲೀಸ್. ಸೂರ್ಯ, ಸೂರ್ಯ, ಇಲ್ಲೇ ಯಾಕೆ ನಿಂತಿದ್ಯಾಣ? ಒಳಗ್ ಬಾ. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬೇಕು. ನಾನೇ ನಿನ್ನ ಆಫೀಸ್ ಹತ್ರ ಬರೋಣ ಅನ್ಕೊಂಡಿದ್ದೆ. 10,000 ಅರೇಂಜ್ ಆಗಿದೆ, ಇನ್ ಮಿಕ್ಕಿದ ಅಮೌಂಟು ಅರೇಂಜ್ ಆಗುತ್ತೆ. ಆಗಿದ ತಕ್ಷಣ ನಾನೇ ನಿನ್ ಕೊಟ್ಬಿಡ್ತೀನಿ. ಆರ್ತಿಯವರೇ. ಸೂರ್ಯ, ನಾನು ಹಣಕ್ಕೋಸ್ಕರ ಬರಲಿಲ್ಲ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಣ್ಣ. ನಾನು ಮತ್ತೊಂದ್ಸರಿ ಫೈಲ್ನ ಸ್ಟಡಿ ಮಾಡಿದೆ. ಯಾಕೋ ಈ ಕೇಸ್ನ ನನ್ನ ಕೈಯಲ್ಲಿ ನಡ್ಸೋಕ್ಕಾಗಲ್ಲ ಅನ್ನಿಸ್ತಾ ಇದೆ. ಅಲ್ಲ ಬಾಬಾ, ನೆನೆ ಫೈಲ್ ನೋಡಿದಾಗ ಈ ಕೇಸನ್ನ ಆರಾಮಾಗಿ ಗೆಲ್ಬೋದು ಅಂತ ಹೇಳಿದ್ರಿ. ಅಂದಿದ್ ನಿಜ. ಮತ್ತೆ ಸ್ಟಡಿ ಮಾಡಿದಾಗ ಸ್ಪೆಷಲೈಸ್ ಆಗಿರೋ ಲಾಯರು ಈ ಕೇಸ್ನ ಹ್ಯಾಂಡಲ್ ಮಾಡಿದ್ರೆ ಒಳ್ಳೇದು ಅನ್ನಿಸ್ತು. ಸೂರ್ಯ, ನೀನು ಯೋಚನೆ ಮಾಡಬೇಡ, ಒಳ್ಳೆ ಲಾಯರ್ನ ನಾನು ರೆಫರ್ ಮಾಡ್ತೀನಿ. ಸುತ್ತಿ ಬಳಸಿ ಯಾಕೆ ಮಾತಾಡ್ತೀಯಣ್ಣ? ನೇರವಾಗೇ ಹೇಳು. ಅಪ್ಪ ನಿನಗೆ ಈ ಕೇಸ್ ತಗೋಬೇಡ ಅಂತ ಹೇಳಿದಾರಲ್ವಾ? ಇದಕ್ಕೆ ಯಾಕೋ ಬೇಜಾರು ಮಾಡ್ಕೊಂತೀಯ ಅಣ್ಣ? ಸಾರಿ ಸೂರ್ಯ. ಇಷ್ಟಕ್ಕೆಲ್ಲ ಸಾರಿ ಕೇಳ್ಬೇಡ. ನೀನೇನು ತಲೆ ಕೆಡ್ಸ್ಕೋಬೇಡ ಅಣ್ಣ. ನಾನು ಬೇರೆ ಲಾಯರ್ನ ಗೊತ್ತು ಮಾಡ್ಕೋತೀನಿ. ಈಗ ಬೇರೆ ಲಾಯರ್ ಅಂದ್ರೆ ಹಣ ತುಂಬಾ ಖರ್ಚಾಗತ್ತಲ್ವಾ? ನೀವೇನು ಯೋಚನೆ ಮಾಡ್ಬಿಡಿ. ನನ್ನ ಫ್ರೆಂಡ್ ಒಬ್ಬ ಲಾಯರ್ ಇದ್ದಾನೆ, ನಾನು ಅವನ ಹತ್ರ ಮಾತಾಡ್ತೀನಿ. ಯಾರು ಮಾತಾಡ್ತಿರೋದು? ಹಲೋ ಶ್ರೀಕಾಂತ್, ನಾನು ಸೂರ್ಯ ಮಾತಾಡ್ತಾ ಇರೋದು. ಹೇಳು ಸೂರ್ಯ. ಒಂದು ಚೈಲ್ಡ್ ಕಸ್ಟಡಿ ಕೇಸ್ ಇದೆ, ತೊಗೊಳಕ್ಕಾಗತ್ತಾ? ಸೂರ್ಯ, ನಾನು ತೊಗೊಳಕ್ಕಾಗಲ್ಲ, ನಮ್ಮ ಬಾಸ್ ತಗೋಬೋದು. ಐ ಆಮ್ ವರ್ಕಿಂಗ್ ಫಾರ್ ಎ ಟರ್ಮ್. ಗೊತ್ತು. ಕೇಸ್ ಡೀಟೇಲ್ಸ್ ಹೇಳ. ಖಂಡಿತ ತಗೊಳ್ಳೋಣ, ಆದರೆ ನಮ್ಮ ಬಾಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು. ಎಷ್ಟಾಗುತ್ತೆ ಫೀಸು? ಅವರು ಇಯರಿಂಗ್ ಲೆಕ್ಕ ತಗೋತಾರೆ. ಸದ್ಯಕ್ಕೆ 2 ಲಕ್ಷ ರೆಡಿ ಮಾಡ್ಕೊ, ಅವ್ರನ್ನ ವಿಚಾರಿಸಿ ನಾನು ನಿನಗೆ ಫೋನ್ ಮಾಡ್ತೀನಿ. ನೀನು ಅದ್ರ ಬಗ್ಗೆ ಟೆನ್ಷನ್ ತೊಗೊಂಬೇಡ ಶ್ರೀಕಾಂತ್. ಅಮೌಂಟ್ ಯಾವಾಗ ರೆಡಿ ಆಗಬೇಕು ಅಂತ ಹೇಳು, ರೆಡಿ ಆಗಿರುತ್ತೆ. ಥ್ಯಾಂಕ್ ಯು. ಏನಂತೆ? ಕೇಸ್ ತಗೊಂತಾರತ್ತೆ, ಫೀಸ್ 2 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. 2 ಲಕ್ಷನ ಎಲ್ಲಿ ಅಂತ ಹೊಂದ್ಸೋದು? ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ಹೇಗೆ ಅರೇಂಜ್ ಮಾಡ್ತೀಯ? ಹಣ ಏನು ಆಕಾಶದಿಂದ ಉದುರುತ್ತ? ನೋಡು, ಉರುಡೆ ಗಟ್ಟಿಗಿದೆ ಅಂತ ಬಂಡೆಗೆ ಚಚ್ಕೋಬಾರ್ದು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮನ್ನಂತೂ ಕೇಳಲ್ಲ ಬಿಡಿ. ನನ್ನ ಹತ್ರ ಮಾತ್ರ ಅಲ್ಲ, ನನಗೆ ಗೊತ್ತಿರೋ ಯಾರ ಹತ್ರ ಆದ್ರೂ ಸರಿ, ನನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನೀನು ಹಣ ಕೇಳ್ಕೊಡ್ದು. ಸ್ವಾಭಿಮಾನ ಅನ್ನೋದಿದ್ರೆ
ಯಾರು ಬೇಕಾಗಿತ್ತು? ಸೂರ್ಯ ಅವ್ರು ನೋಡ್ಬೇಕಾಗಿತ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಓ ಹಲೋ, ಗುಡ್ ಮಾರ್ನಿಂಗ್ ಸೂರ್ಯ. ಹಲೋ ಸರ್. ಸರ್ 2 lakhs ರೆಡಿ ಆಗಿದೆ. ನೆಕ್ಸ್ಟ್ ಅಮೌಂಟ್ ಯಾವಾಗ ತಲುಪಿಸ್ಬೇಕು ಅಂತ ಹೇಳಿ, ನಾನು ಅವಾಗ ತಲುಪಿಸ್ತೀನಿ. ತೊಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನೇನು ಬರ್ತೀನಿ. ಸೂರ್ಯ, ಇಷ್ಟೊಂದು ಹಣ ಎಲ್ಲಿಂದ ಬಂತು? ಯಾಕೆ ಅನುಮಾನನಪ್ಪ? ನಾನು ಅವಾಗಲೇ ಹೇಳಿರಲಿಲ್ಲ, ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯಿಸಲ್ಲ. ಶೋಭಾಮ ನಮಗೆ ಸಹಾಯ ಮಾಡಿದ್ರು. ಏನು? ಬೀಗರ ಮುಂದೆ ಕೈ ಚಾಚಿ ನನ್ನ ಮಾನ ಹರಾಜಾಕಿ ಭಿಕ್ಷೆ ಎತ್ತಿದ್ಯಾ ನೀನು? ಈ ಪರಿಸ್ಥಿತಿಗೆ ಕಾರಣನೇ ನೀವು. ಕೈ ಒಟ್ಟಿದ್ದೀನಿ ಅಂತ ಯಾಕೆ ಅನ್ಕೊಂತ ಇದ್ದೀರಾ? ಸಹಾಯ ಮಾಡಿದ್ದಾರೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿರೋರು. ಅವ್ರು ಸಹಾಯ ಮಾಡೋದನ್ನ ಭಿಕ್ಷೆ ಅಂತ ಯಾಕಂತ ಇದ್ದೀರಾ? ಹೆಣ್ ಕೊಟ್ಟವ್ರ ಹತ್ರ ಹಣ ತಗೊಂಡ್ರೆ ಅದನ್ನ ಭಿಕ್ಷೆ ಅಂತಾನೆ ಹೇಳೋದು. ಹೊರಗಡೆ 4 ಜನಕ್ಕೆ ಗೊತ್ತಾದ್ರೆ ನಿನ್ನ ಅವ್ರ ಮನೆ ಗುಲಾಮ ಅಂತ ಕರೀತಾರೆ. ಅವರು ಅವ್ರ ಮಗಳ ಜೀವನ ಸಂತೋಷವಾಗಿರ್ಲಿ ಅಂತ ಸಹಾಯ ಮಾಡ್ತಿದ್ದಾರೆ. ಕಷ್ಟ ಕಾಲಕ್ಕೆ ಆಗೋರ್ನ ಬಂಧುಗಳು ಅನ್ನೋದು. ನನ್ನನ್ನ ಅಭಿಮಾನದಿಂದ ನೋಡ್ತಾರೆ, ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡಿರೋ ಸಹಾಯನ ತಪ್ಪಿದೆ ಅಂತ ಯಾಕಂತ ಇರ ನೀವು? ನೋಡಿದ್ಯಾ, ಒಂದು ದಿನಾನು ಜೀವನದಲ್ಲಿ ನನ್ನ ಮುಂದೆ ಕೈ ಚಾಚಲಿಲ್ಲ ನನ್ನ ಮಗ. ಆದ್ರೆ ಇವತ್ತು ನಿನಗೋಸ್ಕರ ಬೀಗರ ಮುಂದೆ ಕೈ ಚಾಚಿದ್ದಾನೆ. ಆರ್ತಿ ಅವರು ನನ್ನ ಹೆಂಡತಿ, ಈ ಮನೆ ಸೊಸೆ. ಇವಳನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಆಗುತ್ತೆ. ಅಪ್ಪ, ಅವ್ರು ನನ್ನ ಅಪ್ಪ ಅಮ್ಮ ತಮ್ಮ ಮೊಮ್ಮಗಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನಿಮಗೂ ಶಶಾಂಕಕ್ಕೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ನೀವು ಅವನಿಗೆ ಹೆಲ್ಪ್ ಮಾಡ್ತಿಲ್ವಾ? ಆರ್ತಿ, ಯಾರ ಹತ್ರ ಏನ್ ಮಾತಾಡ್ತಿದ್ದೆ ಅಂತ ಜ್ಞಾನ ಇದೆ ತಾನೆ? ನಾನು ಅನಾಥೆ. ನನ್ನ ಅತ್ತೆ ಮಾವನ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡ್ತೀನಿ. ನಿಮಗೆ ಅವಮಾನ ಮಾಡಬೇಕು, ನಿಮಗೆ ದುಃಖ ಕೊಡ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ ಅಪ್ಪ. ನಾನು ಯಾವತ್ತೂ ಆ ಥರ ಯೋಚಿಸ್ತೋಳೆ ಅಲ್ಲ. ಹಠಕ್ಕೆ ಬಿದ್ದವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಆರ್ತಿ ಅವರೇ. ನನಗೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ನಮ್ಮನ್ನ ಹೊರಗಡೆ ಇಟ್ಮೇಲೆ ನಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಕೈ ಒಟ್ಟಿಲ್ಲ, ನಮ್ಮ ದಾರಿ ನಾವೇ ನೋಡ್ಕೊಂತಾ ಇದೀವಿ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಬೇಡದೇ ಇರೋದನ್ನೆಲ್ಲ ತಲೆ ಕೆಡಿಸ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ, ನಮ್ಮ ನೆಮ್ಮದಿನೂ ಹಾಳು ಮಾಡಬೇಡಿ. ಬನ್ನಿ ಆರ್ತಿ ಅವರೇ. ಅಮ್ಮ, 10:30 ಮುಂಚೆ ನೀವು ಒಬ್ಬ ಕೋರ್ಟಲ್ಲಿ ಇರಬೇಕು. ಬರ್ತೀರಾ ಅಲ್ವಾ? ಹಾ ಆರ್ತಿ, ನಾನ್ ರೆಡಿ ಆಗಿದ್ದೀನಿ ಕಡೆ. ನಿಮ್ಮ ಅಪ್ಪ ರೆಡಿ ಆಗ್ತಿದ್ದಾರೆ, ಇಬ್ರು ಬರ್ತಾ ಇದೀವಿ. ಅಮ್ಮ, ಅದು ಯಾಕೆ ಇನ್ನೂ ಅನುಮಾನನ? ನಾವ್ ಹೇಳಿಲ್ವಾ ನಾವು ನಿನಗೆ ಸಪೋರ್ಟ್ ಮಾಡೋದು ಅಂತ? ನನಗೆ ನಿಮ್ಮೇಲೆ ಅನುಮಾನ ಇಲ್ಲ ಅಮ್ಮ. ಅಪ್ಪ ಏನ್ ಮಾಡ್ತಾರೆ ಏನು ಅಂತ. ಅಲ್ವೇ, ನಿನ್ ಮುಂದೆನೆ ನಿಮ್ಮಪ್ಪ ನಿನ್ಗೆ ಸಪೋರ್ಟ್ ಮಾಡೋದು ಅಂತ ಹೇಳಿದಾರಲ್ವಾ, ಮತ್ತು ಯಾಕೆ ಅನುಮಾನ? ಅಮ್ಮ, ಶಶಾಂಕ್ ಮನೆಗೆ ಬಂದಾಗ್ಲಿಂದ ಅವನಿಗೆ ಅಪ್ಪ ಕೊಂದಲ್ಲ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ನನಗೇನೋ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಅಪ್ಪ ಏನಾದ್ರೂ ಮನ್ಸು ಬದಲಾಯಿಸ್ಬಿಟ್ರೆ? ನೋಡೆ, ಬೇರೆ ವಿಷಯದಲ್ಲಿ ಅವ್ರು ಅವನಿಗೆ ಸಪೋರ್ಟ್ ಮಾಡಿರ್ಬೋದು, ಆದ್ರೆ ನಿನ್ ವಿಷಯದಲ್ಲಿ ಖಂಡಿತ ಅನ್ಯಾಯ ಮಾಡಲ್ಲ ಕಣೆ. ಆದಿತ್ಯನ ನಿನ್ನಿಂದ ಬೇರೆ ಮಾಡಕ್ಕೆ ಸಾಧ್ಯನೇ ಇಲ್ಲ, ನಿಶ್ಚಿಂತೆಯಾಗಿರೋ. ನೀವು ಒಬ್ಬ ನನ್ನ ಪರವಾಗಿ ಹೇಳಿಕೆ ಕೊಟ್ರೆ ನಮ್ ವಾದ ಬಲವಾಗಿರುತ್ತಮ್ಮ. ನಿಮ್ಮಿಬ್ರಲ್ಲಿ ಯಾರು ಒಬ್ರು ನನ್ನ ವಿರುದ್ಧವಾಗಿ ಹೇಳಿಕೆ ಕೊಟ್ರೆ ನನ್ನ ಮಗ ನನ್ನಿಂದ ದೂರ ಹೋಗ್ತಾನಮ್ಮ. ಅದಕ್ಕೆ ಇನ್ನೊಂದ್ಸರಿ ಅಪ್ಪನ ಹತ್ರ ಮಾತಾಡಿ, ಇಲ್ಲಾಂದ್ರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ ಬೇಡ ಕಡೆ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅಷ್ಟಾದ್ರೆ ಸಾಕಮ್ಮ, ನನ್ನ ಜೀವನ ಪೂರ್ತಿ ನಾನು ನಿಮ್ ಋಣಿಯಾಗಿರ್ತೀನಿ. ಹುಚ್ಚುಡ್ಗಿ ಏನೇನೋ ಮಾತಾಡ್ತಾಳೆ. ಸರಿ, ನಾನು ನಿಮ್ಮಪ್ಪ ರೆಡಿ ಆದ್ರೆ ಅಂತ ನೋಡ್ತೀನಿ. ಕೋರ್ಟ್ ಹತ್ರ ಸಿಗೋಣ. ಹಾ ಸರಿಮ್ಮ. ಶಶಾಂಕ ತಪ್ಪು ಮಾಡ್ತಿದ್ದಾನೆ. ನೀವುಗಳು ಅವನನ್ನ ತಪ್ಪು ಮಾಡ್ತಿದ್ದಾನೆ ಅಂತ ಹೇಳ್ತಾನೆ ಇದ್ದೀರಲ್ಲ, ನೀವುಗಳು ಮಾಡಿದ್ ಸರಿನಾ? ಅವಳು ಕಣ್ಣೀರ್ ಹಾಕಿ ಕೇಳ್ಕೊಂಡ್ಲು ಅಂದ ತಕ್ಷಣ ನಾವುಗಳು ಬಂದು ಸಾಕ್ಷಿ ಹೇಳ್ತೀವಿ ಅಂತ ಹೇಳಿದ್ರಲ್ಲ,
ನಿಮ್ ಮಗನ ನೀವೇ ಶತ್ರುಗಳಾಗ್ಬಿಟ್ರಲ್ಲಣ್ಣ. ಅಕ್ಕಿ ಯಾವಾಗ್ಲೂ ಆರ್ತಿ ಕಡೆನೆ ಬಿಡು. ನಿನಗೇನು ಆಗಿದೆ? ಮಗನ ಮಮತೆ ಇಲ್ವಾ? ಇವನು ಹುಚ್ಚುಚ್ಚ ಕುಣಿತಾನೆ ಅಂತ ನಾವು ಕುಣಿಯಕ್ಕಾಗತ್ತಾ? ಗಾಳಿಪಟ ಗಾಳಿ ಬಂದ್ರೆ ಗೋತಾ ಹೊಡಿಯುತ್ತಲ್ಲ, ಹಾಗೆ ವಾಲ್ತಾನೆ, ಯಾವ ಕಡೆ ವಾಲ್ತಾನೆ ಅಂತಾನೆ ಹೇಳಕ್ಕಾಗಲ್ಲ. ಸರಿಪ್ಪ, ನೀವುಗಳು ಅವಳ ಪರ ಸಾಕ್ಷಿ ಹೇಳಿ ಮಗು ಅವಳಿಗೆ ಅಂತ ಆಯ್ತು ಅಂತ ಇಟ್ಕೋ. ಆಗ ನಷ್ಟ ಯಾರಿಗೋ? ನಿಮ್ಗಳಿಗೆ, ನಿನ್ ಮಗನ್ಗೆ. ಆಗ ಆದಿತ್ಯ ಆರ್ತಿ ಜೊತೆನಲ್ಲಿ ಸೂರ್ಯನ ಮನೆಗೆ ಹೋಗ್ತಾನೆ, ಶಶಾಂಕ್ ಒಂಟೆ ಹಾಕ್ತಾನೆ. ಶಶಾಂಕ್ ಒಂಟಿಯಾಗಿ ಕೊರಗೋದು ನೋಡಿ ನೀವುಗಳು ಕೊರಗ್ತೀರಾ. ಇದೆಲ್ಲ ಬೇಕೇನೋ? ಅದೇ ಆದಿತ್ಯ ಶಶಾಂಕನ್ ಸಿಕ್ಕಿದ್ರೆ ಅವನಿಗೂ ಸಂತೋಷ ಆಗುತ್ತೆ, ಅವನ ಜೀವನಕ್ಕೊಂದು ಆಸರೆ ಆಗುತ್ತೆ. ನಿಮ್ಗಳಿಗೂ ಅಷ್ಟೇ ಕಣೋ. ಈ ಇಡೀ ವಯಸ್ಸಿನಲ್ಲಿ ಮೊಮ್ಮಗು ನಮ್ಮ ಜೊತೆನಲ್ಲಿ ಇದೆಲ್ಲ ಅಂತ ಸಂತೋಷ ಆಗುತ್ತೆ, ಬದುಕಕ್ಕೊಂದು ಹುಮ್ಮಸ್ ಸಿಗುತ್ತೆ ಕಣೋ. ಆದಿತ್ಯ ನಮ್ಮ ಜೊತೆ ಇರ್ತಾನೆ ಅಂತ ಅನ್ಕೋ. ಇವನು ಇನ್ನೊಂದು ಹುಡುಗಿಯಿಂದ ಓಡೋದ್ರೆ ನಾವೇನ್ ಮಾಡೋಣ? ಆರ್ತಿನ್ ಬೇರೆ ನಿಷ್ಠೂರ ಕಟ್ಕೊಂಡಿದೀವಿ, ಆದಿತ್ಯ ನಮ್ಮ ಜೊತೆಗೆ ಇರ್ತಾನೆ. ಇದೆಲ್ಲ ಬೇಕಾ ಈ ಇಳಿ ವಯಸ್ಸಲ್ಲಿ? ನೋಡು, ಆದಿ ಆರ್ತಿ ಜೊತೆನೆ ಇದ್ಬಿಡ್ಲಿ ಬಿಡು. ಈಗೇನು ಶಶಾಂಕ್ನ ನಿಮ್ ಕೈಯಿಂದ ನಂಬಕ್ಕಾಗ್ತಿಲ್ಲ ಅಷ್ಟೇ ತಾನೆ? ಅವನ ಒಪ್ಸೋ ಜವಾಬ್ದಾರಿ ನಂದು ಕಣೋ. ನನಗ್ ಬಿಟ್ಬಿಡು, ಅವನ ಕೇಳ್ಕೊಳ್ಳೋಣ. ನೋಡಪ್ಪ, ಆದಿತ್ಯ ನಿನಗ್ ಬೇಕಾ? ಹಾಗಾದ್ರೆ ಆದಿತ್ಯನ್ ಬಿಟ್ಟು ನೀನೆಲ್ಲೂ ಹೋಗ್ಬಾರ್ದು, ಬರ್ಸ್ಕೊಳ್ಳೋಣ ಬಿಡು. ಅವನ್ ಬದಲಾಗಿದ್ದಾನೆ ಕಣೋ ಸತ್ಯ, ನಂಬೋ. ಆರ್ತಿಗೆ ನಾಳೆ ಇನ್ನೊಂದು ಮಗು ಹುಟ್ಟುತ್ತೆ ಅಂತ ಇಟ್ಕೋ. ಆಗ ಆರ್ತಿಗೂ ಸೂರ್ಯನಿಗೂ ಆದಿತ್ಯನ ಮೇಲೆ ಅದೇ ಪ್ರೀತಿ ವಾತ್ಸಲ್ಯ ಇರುತ್ತೆ ಅನ್ನೋದೇನೋ ಗ್ಯಾರಂಟಿ? ಆಗ ಆದಿತ್ಯನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಆದಿತ್ಯ ಆರ್ತಿ ಜೊತೆನಲ್ಲಿ ಇಲ್ದಿದ್ರೆ ಏನೂ ತೊಂದರೆ ಆಗಲ್ಲ ಕಣೋ. ಅವಳ ಜೊತೆನಲ್ಲಿ ಇದ್ರೇನೆ ಹೆಚ್ಚು ತೊಂದರೆ ಅವನಿಗೆ. ಅವನ ತಾಯಿ ಪ್ರೀತಿನೂ ಪೂರ್ತಿಯಾಗಿ ಸಿಗದೆ, ಈ ಕಡೆ ತಂದೆನೂ ಇಲ್ದೆ, ತಂದೆ ತಾಯಿ ಇಬ್ರು ಇದ್ದು ಅನಾಥವಾಗಿ ಅಲಿತಿರ್ತಾನೆ ಕಣೋ. ಅಲ್ಲ ಕಣೋ, ನೀವುಗಳು ಎಷ್ಟು ಪ್ರೀತಿಸ್ತೀರಾ ನಿಮ್ಮ ಮೊಮ್ಮಗನ. ಅವನನ್ನ ಆ ಸ್ಥಿತಿನಲ್ಲಿ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ? ಇದನ್ನೆಲ್ಲ ಯೋಚನೆ ಮಾಡಿ ನೀನು ಒಂದು ಒಳ್ಳೆ ನಿರ್ಧಾರ ತಗೋತೀಯ ಅನ್ಕೊಂಡಿದ್ದೀನಿ. ಸರಿ, ಯೋಚನೆ ಮಾಡ್ತೀನಿ. ಅಪ್ಪ, ನಾವು ಕೋರ್ಟಿಗೆ ಹೊರಡ್ತಾ ಇದೀವಿ. ಆರ್ತಿ, ಈಗ ನಿನಗೆ ಸಂತೋಷ ಆಯ್ತಾ? ಅಂತೂ ನನ್ನ ಮನೆ ಹೊಡೆಯೋ ಪ್ರತಿಜ್ಞೆ ಮಾಡಿದ್ಯಾ ಅಲ್ವಾ? ಅಪ್ಪ, ನಾನು ಯಾಕೆ ಹೀಗೆಲ್ಲ ಮಾಡ್ಲಿ? ಈಗಾಗಲೇ ನನ್ನ ಮಗನ ನನ್ನಿಂದ ದೂರ ಮಾಡಿದ್ಯಾ. ಅತ್ತೆನು ಬುಟ್ಟಿಗೆ ಹಾಕೊಂಡು ಅವಳನ್ನು ದೂರ ಮಾಡಬೇಕು ಅಂತಿದ್ಯಾ. ಒಳ್ಳೆಯ ಥರ ನಾಟಕ ಮಾಡಿಕೊಂಡು ಎಲ್ರನ್ನೂ ನಿನ್ನ ಪರವಾಗಿ ಮಾಡಿಕೊಂಡು ಒಬ್ಬೊಬ್ಬರನ್ನೇ ನನ್ನಿಂದ ದೂರ ಮಾಡಬೇಕು ಅಂತಿದ್ಯಲ್ವಾ? ಖಂಡಿತವಾಗ್ಲೂ ಆ ಥರ ಉದ್ದೇಶ ಇಲ್ಲ ಅಪ್ಪ ನನಗೆ. ಆರ್ತಿಯವರೇ, ನಡೀರಿ ಹೊರಡೋಣ. ನೀವು ಈ ಕೇಸ್ ಗೆಲ್ಲೋದು ತುಂಬಾ ಕಷ್ಟ ಸೂರ್ಯ. ಸಮುದ್ರಕ್ಕೆ ನೀರು ಎತ್ತಾಗ್ದಾಗಿದೆ ನಿಮ್ ಪ್ರಯತ್ನ. ನೀವೇ ಯಾಕೆ ತೀರ್ಪು ಕೊಡ್ತಾ ಇದೀರಪ್ಪ? ಸತ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಅಮ್ಮ ಮಗು ಬೇರೆ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಇದುವರೆಗೂ ನನ್ನ ಯಾವ ಪ್ರಯತ್ನದಲ್ಲೂ ಆ ದೇವ್ರು ನನ್ನ ಕೈ ಬಿಟ್ಟಿಲ್ಲ. ಹೇಳಿ ಶಶಾಂಕ್, ಅವ್ರಿಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ? ನೀವೇನು ಯೋಚನೆ ಮಾಡಬೇಡಿ. ಅಡ್ವೊಕೇಟ್ ಕಾಳಯ್ಯ, ಫೇಮಸ್ ಅಡ್ವೊಕೇಟ್ ಟಿವಿ ನಾಗೇಶ್ವರ ಹತ್ರ ಇದ್ದವರು. ಇವತ್ತಿನವರೆಗೂ ಅವರು ಹ್ಯಾಂಡಲ್ ಮಾಡಿರೋ ಯಾವ ಕೇಸ್ನೂ ಸೋತಿಲ್ಲ. ಈ ಕೇಸ್ನಲ್ಲೂ ಅವ್ರು ಸೋಲೋ ಚಾನ್ಸೇ ಇಲ್ಲ. ಗೆಲುವು ನಿಮ್ದೆ. ಓಕೆ ಶಶಾಂಕ್, ಆಲ್ ದ ಬೆಸ್ಟ್. ಬಾಯ್.
ಮಾಡೋದಕ್ಕೆ. ಏನಪ್ಪ ಇದು? ಯಾರೋ ಗೊತ್ತು ಗುರಿ ಇಲ್ದಿರೋರಿಗೆ ಸಹಾಯ ಮಾಡ್ತಾ ಇರಲ್ಲ. ಅಮ್ಮ ಮಗ ಬೇರೆ ಆಗ್ಬಾರ್ದು ಅಂತ ನಾನ್ ಕಷ್ಟ ಪಡ್ತಾ ಇದ್ದೀನಿ. ಅಮ್ಮ ಮಗ ಬೇರೆ ಆಗ್ತಿದ್ದಾರೆ ಅಂತ ನಿನಗೆ ಬೇಜಾರಾಗ್ತಿದೆ. ಇವಳು ನನ್ನ ಮಗನ ನನ್ನಿಂದ ದೂರ ಮಾಡ್ಲಿಲ್ಲ, ಆಗ ನಿನ್ಗೇನು ಅನ್ನಿಸ್ತಿಲ್ಲ. ಹೆತ್ತವರಿಂದ ಮಕ್ಕಳನ್ನ ದೂರ ಮಾಡಿದ್ರೆ ಆಗೋ ನೋವು ಎಂಥದ್ದು ಅಂತ ಇವಳಿಗೆ ಅರಿವಾಗಬೇಕು. ಆಗ್ಲೇ ಇವಳಿಗೆ ತಾನೇನ್ ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗೋದು. ಖಂಡಿತವಾಗ್ಲೂ ಇವಳಿಗೆ ಇವಳ ಮಗ ಸಿಗೋದಿಲ್ಲ.